ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಆಲ್ರೆಡಿ ಎಲ್ಲರೂ ಸಖತ್ತಾಗಿ ಹಬ್ಬನ ಆಚರಣೆ ಮಾಡ್ಕೊಂಡಿರ್ತೀರಾ. ನಾನು ತುಂಬ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಹಬ್ಬ ಆದಮೇಲೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅದ್ರ ಪ್ರಭಾವ ನನ್ನ ವಾಯ್ಸ್ ಹಿಂಗಾಗಿದೆ. ಹಾಗಾಗಿ ವಿಡಿಯೋನ ಅಷ್ಟೊಂದಾಗಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ವಾಯ್ಸ್ ಸರಿ ಹೋಗಲಿ ಅಂತ ನಾನು ವೆಯ್ಟ್ ಮಾಡಿದೆ, ಬಟ್ ವಾಯ್ಸ್ ಸರಿ ಹೋಗಲೇ ಇಲ್ಲ. ಹಾಗಾಗಿ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ. ಹಬ್ಬ ಆಗಿ ತುಂಬ ದಿನಗಳೇ ಆಗ್ಬಿಟ್ಟಿದೆ ಅಂತ ಹೇಳಿ ಹೀಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬದ ದಿನ ನಾನು ಏನೇನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊತೀನಿ, ಬನ್ನಿ ನೋಡೋಣ. ಹಬ್ಬದ ದಿನ ಬೆಳಗ್ಗೆ ಎದ್ದಾಗ 5 ಗಂಟೆ ಆಗಿತ್ತು. ಸೊ ತುಂಬ ಚಳಿ ಇತ್ತು. ನಾನು 2 ಡೇಸಿಂದ ಮಲಗಿರಲಿಲ್ಲ. ಯಾಕೆಂದರೆ ಫಸ್ಟು ಹುಷಾರಿಲ್ದಂಗೆ ಆಗಿದ್ದು ನನ್ನ ಮಗಳಿಗೆ. ಹಾಗಾಗಿ ಅವಳನ್ನ ಸುಧಾರಿಸೋದ್ರಲ್ಲಿ 2 ಡೇಸ್ ನಿದ್ದೆ ಇರಲಿಲ್ಲ. ಇವತ್ತು ಕೂಡ ಹಾಗಾಗಿ ಬೆಳಗ್ಗೆ ಬೇಗ ಏಳಬೇಕಾಗಿರೋದ್ರಿಂದ ತುಂಬ ಟಯರ್ಡ್ನೆಸ್ ಇತ್ತು. ಎದ್ದಿದ ತಕ್ಷಣ ತಲೆ ಸ್ನಾನ ಮಾಡಿಕೊಂಡು ನಾನು ಕಡಲೆಕಾಯಿ ಮತ್ತು ಗೆಣಸನ್ನೆಲ್ಲ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ಬಾಗಿಲು ತೊಳೆಯೋಕೆ ಹೋದೆ. ಬಾಗಿಲು ತೊಳೆದು ಎಲ್ಲ ರಂಗೋಲಿ ಇಡೋಷ್ಟರೊಳಗೆ ಇದು ಬೆಂದ್ಕೊಂಡಿರುತ್ತೆ. ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಇವತ್ತು ತುಂಬ ಐಟಮ್ಸ್ ಅಡುಗೆ ಮಾಡಬೇಕಾಗಿರೋದ್ರಿಂದ ಸ್ಟವ್ ಕೂಡ ಫ್ರೀಯಾಗಿ ಸಿಗಬೇಕಲ್ವಾ ಅಂತ ಹೇಳಿ ಫಸ್ಟ್ ಅದನ್ನೇ ಇಟ್ಬಿಟ್ಟೆ. ಒಂದು ಕಡೆ ಕಡಲೆಕಾಯಿ ಎಲ್ಲ ಸ್ಟವ್ ಮೇಲೆ ಬೇಯ್ತಾ ಇತ್ತು. ಈ ಕಡೆ ನಾನು ಬಾಗಿಲೆಲ್ಲ ತೊಳ್ಕೊಂಡು ನೀಟಾಗಿ ರಂಗೋಲಿ ಎಲ್ಲ ಬಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ರಂಗೋಲಿ ಎಲ್ಲ ಮಾಮೂಲಿ ಥರನೇ ಸಿಂಪಲ್ಲಾಗಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕೋ ಕೊನೆ ಮೂಮೆಂಟಲ್ಲಿ ಕಲರೆಲ್ಲ ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ಹಾಕೋಣ ಅಂತ ಆಸೆ ಆಯಿತು. ಹಾಗಾಗಿ ರಾತ್ರಿಯೇ ಕಲರೆಲ್ಲ ತರಿಸಿಟ್ಕೊಂಡಿದ್ದೆ. ನೋಡೋಣ ಆದರೆ ಮಾಡೋಣ, ಇಲ್ಲ ಅಂದರೆ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳಿ ಬಾಗಿಲು ಹೊಸಲಿಗೆ ಮತ್ತು ತುಳಸಿ ಕಟ್ಟೆಗೆ ಎಲ್ಲ ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು. ಇವಾಗ ರಂಗೋಲಿ ಬಿಡೋ ಟೈಮು. ಸೊ ಕಲರೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೆ. ಬಾಗಿಲಿಗೆ ಮಾಮೂಲಿ ರಂಗೋಲಿ ಬಿಡ್ತೀವಲ್ಲ ಡೈಲಿ, ಹಾಗೆಯೇ ಡೈಲಿ ಏನು ಬಿಡ್ತಾಯಿದ್ದೆ ಅದನ್ನೇ ರಂಗೋಲಿ ಬಿಟ್ಟಿದ್ದೀನಿ. ಸೊ ಮುಂದಕ್ಕೆ ನಾನು ಮಾಮೂಲಿಯಾಗಿ ರಂಗೋಲಿ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಮನೆ ಮುಂದೆ ಅಷ್ಟು ಜಾಗ ಇಲ್ಲ ಈ ಮನೆ ಮುಂದೆ. ಹಾಗಾಗಿ ಡೈಲಿ ಏನು ಮನೆ ಮುಂದೆ ಏನು ಹಾಕ್ತಾ ಇರಲಿಲ್ಲ. ಹಬ್ಬ ಅಲ್ವಾ, ಏನೋ ಒಂದು ಸಂಕ್ರಾಂತಿ ಹಬ್ಬ ಬೇರೆ, ರಂಗೋಲಿಗೆ ಫೇಮಸ್ಸು. ಹಾಗಾಗಿ ರಂಗೋಲಿ ಏನಾದರೂ ಕಲರಿಂಗ್ ಮಾಡಿ ಹಾಕಬೇಕು ಅಂತ ಅನ್ನಿಸ್ತು. ಸೊ ನಿನ್ನೆ ರಾತ್ರಿಯೇ ನೆಟ್ಟಲ್ಲೆಲ್ಲ ಯಾವುದಾದ್ರೂ ಸಿಂಪಲ್ ಆಗಿರೋದು, ಆದಷ್ಟು ಸಿಂಪಲ್ ಆಗಿರೋದನ್ನ ಹುಡುಕ್ಬಿಟ್ಟು ಒಂದು ಮನೆ ಮುಂದೆ ಚಿಕ್ಕದಾಗೆ ಒಂದು ಕಲರಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ. ಪುಟ್ಟದಾಗಿ ಸಿಂಪಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಇದೆಲ್ಲ ಆದಮೇಲೆ ಕಿಚನ್ ಕೆಲಸ. ಸೊ ಅಡುಗೆ ಕೆಲಸ ಎಲ್ಲ ನಂದು. ಇನ್ನು ದೇವ್ರ ಮನೆ ಪೂಜೆ ಮಾಡೋದು, ಡೆಕೋರೇಷನ್ ಮಾಡೋದೆಲ್ಲ ನನ್ನ ಹಸ್ಬೆಂಡ್ ಮಾಡಿದರು. ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅಡುಗೆನೂ ಕೂಡ ಏನು ತುಂಬ ವೆರೈಟಿ ಏನು ಮಾಡ್ತಾ ಇಲ್ಲ. ಸಂಕ್ರಾಂತಿಗೆ ಸ್ಪೆಷಲ್ ಅಂದರೆ ಪೊಂಗಲ್ ಅಲ್ವಾ. ಸೊ ಹಾಗಾಗಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡಿದ್ದೆ. ಆಮೇಲೆ ಹಿಚ್ಕಿದ ಅವರೆಕಾಳು ಸಾಂಬಾರು ಮಧ್ಯಾಹ್ನಕ್ಕೆ ಅಂತ ಮಾಡಿದ್ದೆ. ಹಿಂದಿನ ದಿನವೇ ಅವರೆಕಾಳು ತೆಗೆದ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಕೊಟ್ಟಿದ್ವಿ. ಸೊ ಅಲ್ಲಿ ಅವರು ಕೂಡ ಅದನ್ನು ಬಿಡಿಸ್ಬಿಟ್ಟು ನೆನೆ ಹಾಕಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋತಾರಲ್ಲ, ಅದ್ರ ಜೊತೆಗೇ ಇದನ್ನು ರೆಡಿ ಮಾಡಿಕೊಡಿ ಅಂತ. ಯಾಕೆಂದರೆ ನನಗೆ ಹುಷಾರಿರಲಿಲ್ಲ, ನನಗಲ್ಲ ಸಾರಿ, ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಹಾಗೆ ಅವಳು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮನೆಗೆ ಕೊಟ್ಟಿದ್ವಿ. ಅವರು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋ ಜೊತೆಗೆ ನನಗೂ ಕೂಡ ಅದನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೂ ಕೂಡ ಕೆಲಸ ಈಸಿಯಾಗಿದೆ. ಇನ್ನು ಅಡುಗೆ ಕೆಲಸನೂ ಮುಗ್ದಿತ್ತು. ಅಷ್ಟರೊಳಗೆ ನನ್ನ ಮಗಳು ಕೂಡ ಎದ್ಬಿಟ್ಳು. ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಷ್ಟೆ. ಹಾಗಾಗಿ ಅವಳನ್ನು ಬೇಗ ಬೇಗ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಪೂಜೆಗೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಈ ಚಿಕ್ಕ ಮಕ್ಕಳು ಇರುವಾಗಂತೂ ಏನು ಕೆಲಸನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಾರ್ಮಲ್ ಡೇಸಲ್ಲೇ ಎಲ್ಲ ಕೆಲಸಗಳ್ನೂ ಅಷ್ಟು ಬೇಗ ಮಾಡ್ಕೊಳಕ್ಕಾಗಲ್ಲ. ಇನ್ನು ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ನೀಟಾಗಿ ಮಾಡ್ಕೊಳಕ್ಕೆ ಆಗಲ್ಲ. ಅಂಥದ್ರಲ್ಲಿ ಈ ಹಬ್ಬದ ದಿನ ಸ್ಪೆಷಲ್ ಡೇ ಏನಾದರೂ ಇರುವಾಗ ಕೆಲಸಗಳಂತೂ ಮುಗಿಯೋದೇ ಇಲ್ಲ ಅನಿಸುತ್ತೆ. ಹಾಗಾಗಿ ನಾನು ಪೂಜೆನ ತುಂಬ ಸಿಂಪಲ್ಲಾಗಿ, ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಅವಳು ಹೇಳೋಷ್ಟ್ರೊಳಗೆ ಎಲ್ಲ ಕೆಲಸನೂ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೂ ಆಗಲಿಲ್ಲ. ಆದರೆ ಥ್ಯಾಂಕ್ ಗಾಡ್ ಅವಳು ಅಡುಗೆ ಆದಮೇಲೆ ಇದ್ಲು. ಅದೊಂದು ಕೆಲಸನಾದರೂ ಆಯ್ತಲ್ಲ ಅಂತ ಸಮಾಧಾನ ಮಾಡಿಕೊಂಡೆ. ಇನ್ನು ಪೂಜೆಗೆಲ್ಲ ತಯಾರಿನೂ ಆಯಿತು. ನಮ್ಮ ತುಳಸಿ ಗಿಡ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ.
ಕೆಳಗಡೆ ಒಂದು ಟಬ್ ಇಟ್ಟಿದ್ದೀನಿ ನೋಡಿ, ಆ ಟಬ್ ಫುಲ್ ನೀರು ತುಂಬಿಸಿಟ್ಬಿಟ್ಟಿದ್ರು. ನಾನು 1 ಮಂತ್ ಊರಿಗೆ ಹೋಗಿದ್ನಲ್ವ, ತುಂಬ ಜಾಸ್ತಿ ನೀರು ಹಾಕಿದ್ದಾರೆ ಡೈಲಿ. ಸೊ ಹಾಗಾಗಿ ಅದು ಎಲೆ ಎಲ್ಲ ಉದುರೋಗ್ಬಿಟ್ಟಿತ್ತು. ನಾನು ಬಂದಮೇಲೆ ಸ್ವಲ್ಪ ಆ ನೀರನ್ನೆಲ್ಲ ಖಾಲಿ ಮಾಡಿ 2 ಡೇಸ್ ಕಂಪ್ಲೀಟಾಗಿ ಬಿಸಿಲಲ್ಲಿ ಟೆರಾಸ್ ಮೇಲೆ ಇಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಚಿಗುರ್ಕೊಂಡಿದೆ. ಎಲ್ಲ ರೆಡಿ ಆದಮೇಲೆ ಪೂಜೆ ಕೂಡ ಆಯಿತು. ಎಳ್ಳು ಬೆಲ್ಲ ಮತ್ತು ಬೇಯಿಸಿರುವಂಥ ಕಡಲೆಕಾಯಿ, ಗೆಣಸು ಎಲ್ಲ ಇಟ್ಟು, ಕಬ್ಬು ಇಟ್ಟು ಪೂಜೆನೂ ಮಾಡ್ಕೊಂಡ್ವಿ. ಅದಾದಮೇಲೆ ಏನು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಎಲ್ಲ ಮಾಡಿದ್ವಲ್ಲ, ಅದನ್ನು ತಿಂದ್ಬಿಟ್ಟು ಅಮ್ಮನ ಮನೆ ಕಡೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಮ್ಮನ ಮನೆಗೆ ಅಂತಲ್ಲ, ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ವ. ಸೊ ಅವಳಿಗೆ 2 ಡೇಸಿಂದ ಫೀವರ್ ಇತ್ತು. ಫೀವರು ಸ್ವಲ್ಪ ನೋಡೋಣ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳಿಗೆ ಕಾಫ್ ಕೂಡ ಸ್ಟಾರ್ಟ್ ಆಯಿತು. ಕಾಫ್ ಅಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ತೋರಿಸ್ಕೊಂಬಂದ್ಬಿಡೋಣ, ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳಿ ಹೊರಟ್ವಿ. ಅಮ್ಮನ ಮನೆ ಪಕ್ಕನೇ ಇರೋದು ಕ್ಲಿನಿಕ್ಕು, ಹಾಗಾಗಿ ಅಲ್ಲೂ ಮಾತಾಡ್ಸ್ಕೊಂಬಂದಂಗೆ ಆಗುತ್ತೆ, ಅಲ್ಲಿಗೂ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಕ್ಲಿನಿಕ್ಕಿಗೆ ಹೋದರೆ ಅವತ್ತು ಕೂಡ ಹಬ್ಬದ ದಿನ ಕೂಡ ಕ್ಲಿನಿಕಲ್ಲಿ ಇದ್ದರು ಜನ. ಸೊ ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ವೆಯ್ಟ್ ಮಾಡಿಬಿಟ್ಟು ಅವಳನ್ನ ತೋರಿಸ್ಕೊಂಡು ಹಾಗೆ ಅತ್ತೆ ಮನೆಗೆ ಹೋದ್ವಿ. ಅಲ್ಲೇ ಅತ್ತೆ ಮನೆಗೆ ಹೋದರೆ ನನ್ನ ಮಗಳು ಫುಲ್ ರೆಡಿ ಆಗಿಬಿಟ್ಟಿದ್ಲು. ಹೊಸ ಬಟ್ಟೆ ಹಾಕ್ಕೊಂಡು, ಜುಟ್ಟು ಹಾಕ್ಕೊಂಡು, ಹೂವು ಮಾಡಿಕೊಂಡು ಹೀಗಿದ್ಲು ನೋಡಿ ಅವಳು ಹೇಗೆ ರೆಡಿ ಆಗಿದ್ಲು ಅಂತ. ಸೊ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಫೋಟೋ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ರೆಡಿ ಆಗಿದ್ಲು, ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಅವಳು ಹಾಕಿರೋ ಬಟ್ಟೆನ ಚೇಂಜ್ ಮಾಡಿದ್ವಿ. ಸಂಜೆ ಎಳ್ಳು ಬೆಲ್ಲ ಬೀರೋಕ್ಕೆ ಹೋಗುವಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ದಿನ ಪೂರ್ತಿ ಅದರಲ್ಲೇ ಇದ್ದರೆ ಆ ಬಟ್ಟೆನೆಲ್ಲ ಹಾಳು ಮಾಡಿಬಿಡ್ತಾಳೆ, ಕೊಳ್ಳೆ ಮಾಡ್ಕೊಂಬಿಡ್ತಾಳೆ ಅಂತ ಹೇಳಿಬಿಟ್ಟು ಚೇಂಜ್ ಮಾಡಿದ್ವಿ. ನೀಟಾಗಿ ಜುಟ್ಟು ಹಾಕಿ ಹೂವು ಮಾಡಿಸ್ಕೊಟ್ಟಿದ್ರು ನಮ್ಮಮ್ಮ ಅವಳಿಗೆ. ಸೊ ಅದನ್ನೆಲ್ಲ ಕಿತ್ತು ಯಾವ ಥರ ಮಾಡ್ತಾ ಇದ್ದಾಳೆ ನೋಡಿ, ಅದಕ್ಕೋಸ್ಕರನೇ ಡ್ರೆಸ್ ಚೇಂಜ್ ಮಾಡಿದ್ದು. ಯಾವತ್ತೂ ಜುಟ್ಟು ಹಾಕ್ಸ್ಕೊತಾ ಇರಲಿಲ್ಲ, ಇವತ್ತು ಏನೋ ಕಷ್ಟಪಟ್ಟು ಜುಟ್ಟು ಹಾಕಿ ಹೂವು ಮುಟ್ಕೊಟ್ಟಿದ್ರು ಹಬ್ಬ ಅಂತ ಹೇಳಿಬಿಟ್ಟು. ಅದನ್ನೆಲ್ಲ 2 ನಿಮಿಷಕ್ಕೆ ಹೆಂಗೆ ಮಾಡಿಟ್ಟಿದ್ದಾಳೆ ನೋಡಿ. ಅವಳ ತಲೆಗೆ ಒಂದು ಕ್ಲಿಪ್ ಹಾಕೋ ಹಂಗಿಲ್ಲ, ಒಂದು ಬ್ಯಾಂಡ್ ಹಾಕೋ ಹಂಗಿಲ್ಲ, ಕೂದಲನ್ನ ನೀಟಾಗಿ ಬಾಚೋ ಹಂಗಿಲ್ಲ, ಎಲ್ಲ ಹರಡು ಹಾಕ್ಕೊಂಬಿಡೋದು, ಆ ಜುಟ್ಟನ್ನೆಲ್ಲ ತೆಗೆದುಬಿಡೋದು, ಕ್ಲಿಪ್ ಹಾಕಿದ್ರೆ ಅದನ್ನು ಎಳೆದು ಇಡೋದು, ಈ ಥರ ಎಲ್ಲ ಮಾಡ್ತಾಳೆ. ಯಾವುದಾದ್ರೂ ಬಟ್ಟೆ ಮೇಲೂ ಅಷ್ಟೇ, ಯಾವ್ದಾದ್ರು ಸ್ಟಿಕ್ಕರ್ ಇದ್ದರೆ ಅಥವಾ ಏನಾದರೂ ಡಿಸೈನ್ಸ್ ಇದ್ದರೆ, ಫ್ಲವರ್ಸ್ ಥರ ಏನಾದರೂ ಆ ಥರ ಬೀಡ್ಸ್ಗಳೆಲ್ಲ ಇದ್ದರೆ ಅದನ್ನು ಬಿಡಲ್ಲ, ಅದನ್ನು ಎಲ್ಲ ಕಿತ್ತಿ ಹಾಕಿರ್ತಾಳೆ. ಹಾಗಾಗಿ ಅವಳಿಗೆ ಆದಷ್ಟು ಪ್ಲೇನ್ ಇರೋ ಅಂಥದ್ದನ್ನೇ ನೋಡಿ ಹಾಕ್ಕೊಬೇಕು. ಹಾಕಿರೋ ಬಟ್ಟೆನೂ ಅಷ್ಟೇ, ಮುಂದೆ ಒಂಥರ ಫ್ಲಾರ್ಸ್ ಇದೆ ಅಲ್ವಾ, ಅದನ್ನೆಲ್ಲ ಎಳಿತಾ ಕೂತಿರ್ತಾಳೆ. ಅದು ಸದ್ಯಕ್ಕೆ ಬಂದಿಲ್ಲ ಅಷ್ಟೇ, ಇಲ್ಲಾಂದರೆ ಅದನ್ನು ಯಾವಾಗಲೂ ಎಳ್ದಾಕ್ಬಿಟ್ಟಿರೋಳು. ಇನ್ನು ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಪೂಜೆ ಅಲ್ವಾ ಅಂತ ಹೇಳಿ ಸಂಜೆ ಹೋಗೋಣ ಅಂತ ಹೊರಟ್ವಿ. ಏಕೆಂದರೆ ನನಗೆ ಅಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ, ಯಾಕೋ ಒಂಥರ ಅನ್ಈಸಿ ಫೀಲ್ ಆಗ್ತಾ ಇತ್ತು. ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನನಗೂ ತಲೆನೋವು, ಒಂಥರ ಸುಸ್ತು ಎಲ್ಲ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಮನೆಗೆ ಹೋಗೋಣ ಅಂತ ಹೋದೆ. ಆಮೇಲೆ ಸಂಜೆ ಬರೋಣ ಅಂತ ಹೇಳಿ ಸಂಜೆ ಪೂಜೆಗೆ ಮತ್ತೆ ಬಂದ್ವಿ. ಮತ್ತೆ ಈಗ ಅವಳು ಹಾಕ್ಕೊಂಡಿದ್ದ ಬಟ್ಟೆನ ಚೇಂಜ್ ಮಾಡಿ, ಬೆಳಗ್ಗೆ ಹಾಕಿದ್ದನ್ನೇ ಹಾಕಿ ಎಳ್ಬೀರಕ್ಕೆ ಕಳ್ಸೋಣ ಅಂತ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಅಲ್ಲಿ ಪೂಜೆ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ರಿಟರ್ನ್ ಮನೆಗೆ ಬಂದ್ವಿ. ಅಲ್ಲಿ ನಮ್ಮ ಪಕ್ಕದ ಮನೆ ಹುಡುಗಿ ಎಳ್ಬೀರಕ್ಕೆ ಅಂತ ಬಂದವಳು ಪಾಪು ಜೊತೆ ಹಾಗೆ ಆಟ ಆಡ್ಕೊಂಡು ಇದ್ಬಿಟ್ಲು. ಸೊ ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.